ಎಷ್ಟೋ ಸತಿ ಎಷ್ಟೋ ವಿಚಾರದಲ್ಲಿ ನಾವು ನಮ್ಮ ಬಗ್ಗೆ ಬೇರೆಯವ್ರ ಜೊತೆ ಆರ್ಗ್ಯುನ ಮಾಡ್ತಾ ಇರ್ತೀವಿ. ಬಟ್ ನಮ್ಮ ಬಗ್ಗೆ ನಮ್ಮ ಪಕ್ಕದಲ್ಲಿರೋರು, ನಮ್ಮ ಜೊತೆ ಇದ್ದವರು ತಿಳ್ಕೊಂಡಿಲ್ಲ ಅಂದಾಗ ಆಗೋ ನೋವಿದೆಯಲ್ಲ, ಅದು ಸಿಕ್ಕಾಪಟ್ಟೆ. ಬಟ್ ಸ್ಟಿಲ್ ತನೀಶ್ ಅವರು ಕಾರ್ತಿಕ್ ಅವರ ವಿಚಾರದಲ್ಲಿ ನಡ್ಕೊಂಡಿದ್ದ ರೀತಿ ತುಂಬಾ ಇಷ್ಟ ಆಯಿತು. ಕಾರ್ತಿಕ್ ಅವರು ಅವ್ರನ್ನ ನಾಮಿನೇಟ್ ಮಾಡಿದ್ರು ಕೂಡ ಅವರು ಬಂದು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದಾರೆ ಆರಾಮಾಗಿ ಸಮಾಧಾನವಾಗಿ ಕೂತ್ಕೊಂಡು, ನಾನು ನಾಮಿನೇಟ್ ಆಗ್ತೀನಿ ಗೊತ್ತು, ಬಟ್ ನಿನಗೆ ನೀನು ಆ ಥರ ರೀಸನ್ ಕೊಟ್ಟಲ್ಲ. ಬೇರೆಯವರು ನಾನು ಪಕ್ಕದಲ್ಲಿರೋರ್ಗೆ ಅರ್ಥ ಮಾಡ್ಸೋಕ್ಕಾಗಿಲ್ಲ, ನಾನು ಬೇರೆಯವ್ರಿಗೆ ಅರ್ಥ ಮಾಡ್ಸೋಕೆ ಹೋಗ್ತೇನೆ ನೋಡು, ನಾನೆಂತ ದಡ್ಡಿ ಅಂತೆಲ್ಲ. ಬಟ್ ಸ್ಟಿಲ್ ಅವರ ನಡವಳಿಕೆ ತುಂಬಾ ಇಷ್ಟ ಆಯಿತು. ಆಯಿತಾ, ಸ್ಟಿಲ್ ತನೀಶ್ ಅವರ ನಡವಳಿಕೆ ತುಂಬ ಇಷ್ಟ ಆಯಿತು. ಹಾಗೆ ಈ ವೀಕು ನೀವು ಯಾರನ್ನ ಫಿನಾಲಲ್ಲಿ ನಿಮ್ಮ ಜೊತೆ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಸಂಗೀತ ಅವ್ರಿಗೆ ಬಿಗ್ ಬಾಸ್ ಕೇಳಿದಾಗ ಅವರು ಪ್ರತಾಪ್ ಅವರ ಹೆಸರನ್ನ ತೊಗೊತಾರೆ. ಹಾಗೆ ಪ್ರತಾಪ್ ಅವ್ರನ್ನ ನಾಮಿನೇಷನ್ಸಿಂದ ಸೇವ್ ಕೂಡ ಮಾಡ್ತಾರೆ. ಬಟ್ ಸ್ಟಿಲ್ ಪ್ರತಾಪ್ ಅವರು ಒಂದು ವಿಚಾರನ ಇಟ್ಕೊಂಡು ಡ್ರ್ಯಾಗ್ ಮಾಡ್ತಾಯಿದ್ದು ಯಾಕೋ ಸರಿ ಕಾಣಲಿಲ್ಲ. ಆಮೇಲೆ ಸಂಗೀತ ಅವರು ನಿಂಗೆ ಹೇಳೋಕ್ಕಾಗಲ್ಲಪ್ಪ ಅಂತ ಎದ್ದೋದ್ರು. ಆಮೇಲೆ ಮೈಕ್ ತೆಗೆದು ಮರ್ತ್ಬಿಟ್ರು ಅನ್ಸುತ್ತೆ. ಈ ನನ್ನ ಮಗನ ನಾನು ಯಾಕಾದರೂ ಸೇವ್ ಮಾಡಿದ್ನೋ ಅಂತ ಒಂದು ಮಾತನ್ನು ಅಂತಾರೆ. ಅದು ಹೇಳಲಿಲ್ಲ ಅಂದಿದ್ರೆ ತುಂಬ ಚೆನ್ನಾಗಿ ಕಾಣಿಸಿರೋದು ಅಂತ ನನಗನ್ನಿಸ್ತು. ಸೊ ನೆಕ್ಸ್ಟ್ ಬರೋದಾದರೆ ವರ್ತೂರವರು ಯಾಕೆ ಹಂಗೆ ಆಡ್ತಿದ್ದಾರೆ ಅಂತ ಗೊತ್ತಾಗ್ತಾಯಿಲ್ಲ. ಎಲ್ಲರ ಮೇಲೂ ರೇಗ್ ಬೀಳ್ತಿದ್ದಾರೆ. ಅವರು ಯಾವ ಥರ ಗೇಮ್ ಪ್ಲೇ ನಡೆಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಯಾರು ಏನೇ ಮಾತಾಡಿದ್ರು ಅದಕ್ಕೆ ರಿಟರ್ನ್ ಕೌಂಟ್ರ್ ಕೊಡ್ತಾಯಿದ್ದಾರೆ. ಹಂಗಲ್ಲ ಹಿಂಗೆ ಅಂತಾರೆ, ಹಿಂಗಲ್ಲ ಹಂಗೆ ಅಂತಿದ್ದಾರೆ. ಆ್ಯಕ್ಚುಲಿ ಮನೆಯವರು ಎಲ್ಲ ಒಬ್ಬ ವ್ಯಕ್ತಿನ ಜೊತೆ ಚೆನ್ನಾಗಿದ್ದಾರೆ ಅಂದರೆ ಅದು ನನ್ನ ಪ್ರಕಾರ ವರ್ತೂರ್ ಅಂತಲೇ ಅನಿಸುತ್ತೆ. ಯಾಕಂದರೆ ಯಾರ ಜೊತೆ ಮಾತಾಡುವಾಗಲೂ ಒಂದು ಕ್ಯಾಶುವಲ್ ಟಾಕ್ ಇರುತ್ತೆ, ಆರಾಮಾಗಿ ಮಾತಾಡ್ತಾ ಇರ್ತಾರೆ. ಬಟ್ ವರ್ತೂರವರೇ ಯಾಕೋ ಎಲ್ಲರ ಮೇಲೂ ಒಂಥರ ರೇಗ್ ಹೋಗ್ತವ್ರೆ. ಕಾರ್ತಿಕ್ ಮೇಲೆ ರೇಗ್ ಹೋಗ್ತವ್ರೆ. ಜೊತೆಗಿರೋ ತುಕಾಲಿನೂ ಬಿಡ್ತಾಯಿಲ್ಲ, ಅವ್ರ ಮೇಲೂ ರೇಗ್ ಹೋಗ್ತವ್ರೆ. ತನೀಶ್ ಅವ್ರೇನೋ ಒಂದು ಮಾತಂದರು, ಅವ್ರ ಮೇಲೂ ಕೂಡ ರೇಗ್ ಹೋಗ್ತಾಯಿದ್ರು. ಆಮೇಲೆ ಪ್ರತಾಪ್ ಅವ್ರು ಏನೋ ಹೇಳಕ್ಕೆ ಬಂದರೆ ಅವ್ರ ಮೇಲೂ ಕೂಡ ರೇಗ್ತಾಯಿದ್ರು. ನಾನು ಇದ್ದಕ್ಕಿದ್ದಂಗೆ ವರ್ತೂರವ್ರಿಗೆ ಏನಾಯ್ತಪ್ಪ ಹಿಂಗೆ ಎಲ್ಲರ ಮೇಲೂ ರೇಗ್ತವ್ರೆ ಅಂತ ಅಂದ್ಕೊಂಡೆ. ಅವ್ರದ್ದೇನೋ ಸ್ಟ್ರಾಟಜಿ ಅಂತ ಅನಿಸುತ್ತೆ. ಸ್ಟ್ರಾಟಜಿ ಮಿಸ್ ಆದರೆ ವಡೆ ಪಕೋಡ. ಸೊ ನೋಡುವ ಈ ವಾರ. ಅದು ಫಿನಾಲೆ ಟಿಕೆಟು ವೀಕ್ ಬೇರೆ. ನಾರ್ಮಲ್ಲಾಗಿ ಆಡಿ ಅಂದಾಗಲೇ ಆ ರೇಂಜಿಗೆ ಎದ್ದೋ ಬಿದ್ದು ಬಡ್ದಾಡಿ ಆಟಗಳನ್ನ ಆಡಿದ್ದಾರೆ. ಇನ್ನು ಫಿನಾಲೆ ವೀಕು ಅದು ಯಾವ ಥರ ಟಾಸ್ಕ್ಗಳಿರುತ್ತೋ, ಇನ್ನೂ ವಿನಯ್ ಅವ್ರನ್ನ ನೆನೆಸ್ಕೊಂಡೆ ನನಗೇ ಭಯ ಆಗ್ತೈತೆ. ಅಯ್ಯೋ ಹೆಂಗೆ ಆಡ್ತಾರಪ್ಪ ಏನು ಅಂತ. ಬಟ್ ವಿನಯ್ ಅವರ ಒಂದು ಸೈಡ್ನ ತುಂಬ ಅಪ್ರಿಷಿಯೇಟ್ ಮಾಡಬೇಕು. ಅವ್ರು ಅರ್ಥನೇ ಆಗಲ್ಲ ಗುರು, ಯಾವಾಗ ಯಾರಿಗೆ ಬೈತಾರೆ, ರ್ಯಾಶಾಗಿ ಬಿಹೇವ್ ಮಾಡ್ತಾರೆ. ಆಮೇಲೆ ಆಮೇಲೆ ಯಾವ ವಿಚಾರಕ್ಕೆ ಹೋಗಿ ಸಾರಿ ಕೇಳ್ತಾರೆ, ಹೆಂಗೆ ಸಾರಿ ಕೇಳ್ತಾರೆ, ಹಿಂಗಿರ್ತಾರೆ, ಹಿಂಗಾಗೋಯ್ತಾರೆ. ಸೊ ಅವ್ರನ್ನ ನಾವು ಅರ್ಥ ಮಾಡ್ಕೊಳಕ್ಕಾಯ್ತಲ್ವೋ, ಅಥವಾ ಅವರೇ ಅರ್ಥ ಮಾಡ್ಕೊಳಕ್ಕೆ ಆಗದಿರೋಂಥ ವ್ಯಕ್ತಿನ ಒಂದು ಗೊತ್ತಾಗ್ತಾಯಿಲ್ಲ. ಸೊ ನೋಡುವ ವಿನಯ್ ಅವರು ಹೆಂಗಾಡ್ತಾರೆ ಅಂತ. ಆ್ಯಕ್ಚುಲಿ ಸಿಂಗಲ್ ಟಾಸ್ಕು, ಅದನ್ನು ಇಂಡಿವಿಜುವಲ್ ಟಾಸ್ಕ್ ಆಡಿ ಗೆಲ್ಲೋದು ಅಂತ ಬಂದಾಗ ಸೊ ವಿನಯ್ ಅವರು ತುಂಬ ಮುಂದೆ ನಿಲ್ತಾರೆ. ಬಟ್ ಆ ಥರನೇ ಟಾಸ್ಕ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲೇನೂ ತುಂಬ ಮ್ಯಾಜಿಕ್ ಆಟಗಳಿದೆ. ಅಂದರೆ ಯಾರು ಗೆಲ್ತಾರೆ ಕರೆಕ್ಟಾಗಿ ಗೆಸ್ ಮಾಡಿದ್ರೂ ಕೂಡ ಪಾಯಿಂಟ್ಸ್ ಇದೆ. ಸೊ ಅದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಯಾರ್ಯಾರಿಗೆ ಯಾವ್ಯಾವ ಥರ ಹೆಂಗೆ ಪಾಯಿಂಟ್ಸ್ ಹೋಗೋಕ್ಕಾಗತ್ತೆ ಅಂತ. ಸೊ ಮಜಾ ಇದೆ, ನೋಡುವ ಯಾರು ಹೋಗ್ತಾರೆ ಫಿನಾಲೆಗೆ ಅಂತ. ಅದು ಬೇರೆ ನಮ್ರತ ಅವ್ರು ಬೇರೆ ಹತ್ಕೊಂಡು ಕೂತವ್ರೆ. ಹತ್ಕೊಂಡು ಚಪ್ಪಾಳೆ ತೊಗೊಂಡ್ರು, ಆಮೇಲೆ ಉತ್ತಮ ತೊಗೊಂಡ್ರು, ಹತ್ಕೊಂಡು ಕ್ಯಾಪ್ಟನ್ನು ಆದರು. ಮತ್ತೆ ಹೇಳ್ತವ್ರೆ ಈ ವಾರ ಅದೂ ಫಿನಾಲೆ ಟಿಕೆಟ್ ವೀಕ್ ಬೇರೆ. ಮಿಸ್ ಆದರೆ ಡೈರೆಕ್ಟು ಟಿಕೆಟ್ ತೊಗೊಂಡು ಫಿನಾಲೆಲ್ಲೇ ಇರ್ತಾರೆ. ಸೊ ಗೊತ್ತಿಲ್ಲ, ನಮ್ರತ ಅವ್ರು ಅಳ್ತವ್ರೆ ಅಂದರೆ ನನಗೆ ಭಯ ಆಗುತ್ತೆ. ಫಿಕ್ಸು ಗುರು ಫಿನಾಲೆಗೆ ಅಂತ. ಸೊ ಇಷ್ಟ ಹೇಳ್ತಾ ನನ್ನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವೀಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.